ಇವತ್ತು ಯಾರು ನಿಮ್ಮ ಹತ್ರ ದುಡ್ಡಿಲ್ಲ ಅಂತ ನಿಮ್ಮನ್ನ ಕೇವಲವಾಗಿ ನೋಡ್ತಾ ಇದ್ದಾರೋ, ಯಾರು ನಿಮ್ಮ ಹತ್ರ ಒಂದು ಒಳ್ಳೆಯ ಕೆಲಸವಿಲ್ಲ ಅಂತ ನಿಮ್ಮನ್ನ ಕೀಳಾಗಿ ನೋಡ್ತಾ ಇದ್ದಾರೋ, ಅಂತವ್ರ ಮುಂದೆನೆ ನಾನು ಅದ್ಭುತವಾಗಿ ಬದುಕಿ ತೋರಿಸ್ತೀನಿ ಅನ್ನುವಂತ ಛಲವನ್ನ ನೀವು ಖಂಡಿತವಾಗ್ಲೂ ಕೂಡ ಮನಸ್ಸಲ್ಲಿ ತುಂಬ್ಕೋಬೇಕಾಗತ್ತೆ. ಅಯ್ಯೋ ನಾನೇನಂತ ನನಗೆ ಗೊತ್ತು, ಅವ್ರೇನು ಆಡೋರು ಆಡ್ಕೋತಾರೆ ಅಂತ ಸುಮ್ನೆ ಇರಬಾರ್ದು. ನಾನು ಅಂತವ್ರ ಮುಂದೆ ಬದುಕಿ ತೋರಿಸ್ತೀನಿ ಅನ್ನುವಂತ ಛಲವನ್ನ ತುಂಬ್ಕೊಲೇಬೇಕು. ಆ ದೇವರು ನಿಮ್ಮನ್ನ ಮತ್ತಿಷ್ಟು ಗಟ್ಟಿ ಮಾಡ್ತಾ ಇದ್ದಾನೆ. ಜನಗಳ ಬಣ್ಣ ಬಯಲಾಗ್ತಾ ಇದೆ. ನಿನ್ನ ಮನೆ ಪರಿಸ್ಥಿತಿನ ನೀನ್ ನಿಭಾಯಿಸಬೇಕು. ನಿಮ್ಮ ಮನೆ ಪರಿಸ್ಥಿತಿನ ನೋಡಿ ಎಷ್ಟು ಜನ ನಗ್ತಾ ಇದಾರಲ್ಲ, ಅಂತವ್ರ ಮುಂದೆ ನೀನು ಅದ್ಭುತವಾಗಿ ಬದುಕ್ತೀನಿ ಅನ್ನುವಂತ ಒಂದು ಆತ್ಮವಿಶ್ವಾಸವನ್ನ ತುಂಬ್ಕೊ. ನಾನ್ ಗೆಲ್ಲಿಸ್ತೀನಿ ಅಂತ ದೇವರೇ ಸೂಚನೆಯನ್ನು ಕೊಡ್ತಾ ಇದ್ದಾನೆ. ಕುಗ್ಗಿ ಹೋಗ್ಬೇಡಿ. ಯಾವತ್ತೂ ಕೂಡ ನಾನು ಹೇಳೋದು ಕೇಳಿಸ್ಕೊಳ್ಳಿ, ಕುಗ್ಗಿ ಹೋಗ್ಬೇಡಿ, ಪ್ರಯತ್ನ ಪಡಿ, ಖಂಡಿತ ಗೆಲ್ತೀರಾ. ಇವತ್ತು ಆಡಿದವ್ರಿಗೂ ನಿಮ್ಮನ್ನ ನೋಡಿ ನಕ್ಕೋರಿಗೂ ಕೂಡ ಭಗವಂತ ಖಂಡಿತ ಉತ್ತರ ಕೊಡ್ತಾನೆ. ಆದ್ರೆ ಕುಗ್ಗಿ ಹೋಗಿ ನೀವು ನನ್ನಿಂದ ಏನು ಆಗಲ್ಲ ಅನ್ಕೋಬೇಡಿ, ಸಾಧಿಸ್ತೀರಾ. ಖಂಡಿತವಾಗ್ಲೂ ಕೂಡ ಮುಂದೆಜ್ಜೆ ಇಡಿ, ಖಂಡಿತ ಗೆಲ್ತೀರಾ ಕೂಡ.